ಒಂದು ಹಳ್ಳಿಯಲ್ಲಿ ಕೂತು ಜಗಲಿ ಮೇಲೆ ಕಾಣುವಂತ ಕನಸು ನನಸು ಮಾಡಿದ್ದಾರೆ ಅಂದ್ರೆ ಅವ್ರು ಯಾವ ರೀತಿ ಸ್ಟ್ರಗಲ್ಸ್ ಅನ್ನು ಮಾಡಿರ್ತಾರೆ, ಮತ್ತೆ ನವೀನ್ ಕುಮಾರ್ ಗೌಡ ಇಂದ ಯಶ್ ಯಾವ ರೀತಿ ಆದ್ರೂ ಅವೆಲ್ಲ ಡೀಟೇಲ್ಸ್ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ಗೈಸ್. KGF ಎಂಬ ಚಿತ್ರದಿಂದ ಇಡೀ ಕರ್ನಾಟಕ ಮಾತ್ರ ಅಲ್ಲ, ಭಾರತ ಕೂಡ ಅಲ್ಲ, ಇಡೀ ಪ್ರಪಂಚವೇ ತನ್ನತ್ತ ತಿರುಗಿ ನೋಡುವಂತ ಮಾಡಿದ ರಾಕಿಂಗ್ ಸ್ಟಾರ್ ಯಶ್ ಅವರು ನಡೆದು ಬಂದಿರುವಂತಹ ಹಾದಿ ಯಾವ ರೀತಿ ಇತ್ತು, ಅವು ಯಾವ ರೀತಿಯೆಲ್ಲ ಸ್ಟ್ರಗಲ್ಸ್ ಅನ್ನು ಮಾಡಿದ್ದಾರೆ. ಮತ್ತೆ ಕೆಲವೊಂದು ಟೈಮಲ್ಲಿ ಕೇವಲ 50 ರೂಪಾಯಿಯನ್ನು ಸಂಬಳ ತಿಂಗಳ ಇಡೀ ಸಂಬಳವನ್ನು ದುಡಿತಿದ್ರು. ಈಗ ನೋಡಿದ್ರೆ 20 ಕೋಟಿ 30 ಕೋಟಿ ಸಂಬಳವನ್ನು ಪಡಿತಿದ್ದಾರೆ. ಅವರು ನಡೆದು ಬಂದಂತ ಕಳ್ಳು ಮುಳ್ಳು ಹಾದಿ ಯಾವ ರೀತಿ ಇತ್ತು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಒಂದು ಸಣ್ಣ ಹಳ್ಳಿಯಿಂದ ಬಂದು ತನ್ನ ಹೀರೋ ಆಗುವಂತ ಆಸೆಯನ್ನು ಪಟ್ಟು ಇಡೀ ಕರ್ನಾಟಕದಲ್ಲಿ ಸ್ಯಾಂಡಲ್ವುಡ್ ನ ತಾರೆಯರ ಪಟ್ಟಿಯಲ್ಲಿ ಸ್ಟಾರ್ಟಿಂಗ್ ಫಸ್ಟ್ ಅಲ್ಲಿ ನಿಂತಿದ್ದಾರೆ. ಇವರು ಬಂದಿರುವಂತ ಹಾದಿ ಯಾವುದು, ಮತ್ತೆ ಇವ್ರು ಎಷ್ಟೆಲ್ಲ ಸ್ಟ್ರಗಲ್ಸ್ ಮಾಡಿದ್ದಾರೆ ಈ ಒಂದು ವಿಡಿಯೋದಲ್ಲಿ ಎಲ್ಲ ನೋಡೋಣ. ಒಂದು ಟೈಮ್ ಯಾವ ರೀತಿ ಇತ್ತಂದ್ರೆ ಅವ್ರ ತಂಗಿ ಸ್ಕೂಲ್ ಫೀಸ್ ನ ಕಟ್ಟೋದಿಕ್ಕೆ ಆಗ್ತಿದ್ದಿಲ್ಲ, ಮತ್ತೆ ಅವರ ತಂದೆ ಬಸ್ ಡ್ರೈವರ್ ಆದ್ರೂ ಕೂಡ ತಾನು ಛಲ ಬಿಡದೆ ತನ್ನ ಗುರಿಯ ಕಡೆಗೆ ನುಗ್ಗಿ ಯಾವ ರೀತಿ ಹೀರೋ ಆಗಿ ಸಾಧಿಸಿದ ಆ ಒಂದು ರೋಚಕಕರ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ. ಎಲ್ಲೂ ಸ್ಕಿಪ್ ಮಾಡದೆ ನೋಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ಹೊಸ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಒಂದು ಹೊಸ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಹೊಸಬರಾಗಿದ್ದೀರಾ ಹೋಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬನ್ನಿ ತಡ ಮಾಡದೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವರ ಮೊದಲ ಹೆಸರು ನವೀನ್ ಕುಮಾರ್ ಗೌಡ. ಇವರು ಹುಟ್ಟಿದ್ದು 1986 ಜನವರಿ 8ರಂದು. ಇವರು ಮೂಲತಃ ಕರ್ನಾಟಕದ ಹಾಸನ ಜಿಲ್ಲೆಯ ಬೋನಹಳ್ಳಿಯಲ್ಲಿ ಎಂಬ ಸಣ್ಣ ಹಳ್ಳಿಯಲ್ಲಿ ಜನ್ಮವನ್ನು ತಾಳ್ತಾರೆ. ತಂದೆ ಹೆಸರು ಅರುಣ್ ಕುಮಾರ್, ಇವರ ತಾಯಿ ಹೆಸರು ಪುಷ್ಪ. ಹಾಗೆ ಇವರಿಗೊಬ್ಬ ತಂಗಿ ಕೂಡ ಇರ್ತಾಳೆ, ನಂದಿನಿ ಅಂತ. ಇವರು ತಮ್ಮ ಶಾಲೆಯ ದಿನಗಳಲ್ಲಿ ವಿದ್ಯಾಭ್ಯಾಸದಲ್ಲಿ ಚುರುಕು ಸ್ವಭಾವವನ್ನು ಹೊಂದಿದ್ರು, ಮತ್ತೆ ತಮ್ಮ ಚಟುವಟಿಕೆಗಳಲ್ಲಿ ಕೂಡ ತುಂಬಾ ಚುರುಕನ ಸ್ವಭಾವವನ್ನು ಹೊಂದಿದ್ದರು. ವಿದ್ಯಾಭ್ಯಾಸ ಎಲ್ಲ ಮುಗಿದಾದ್ಮೇಲೆ ಯಶ್ ಅವರು ತಮ್ಮ ತಂದೆ ತಾಯಿಗೆ ನಾನು ಇನ್ನು ಬೆಂಗಳೂರಿಗೆ ಹೋಗ್ತೀನಿ, ಬೆಂಗಳೂರಿಗೆ ಹೋಗಿ ಏನಾದ್ರೂ ಒಂದು ಸಾಧನೆಯನ್ನು ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಅವ್ರ ತಂದೆ ತಾಯಿ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾರೆ. ಅವ್ರ ತಂದೆ ತಾಯಿ ಅವಾಗ ಕೇವಲ 300 ರೂಪಾಯಿ ಅವ್ರಿಗೆ ಕೊಟ್ಟು ಆಶೀರ್ವಾದ ಮಾಡಿ ಕಳಿಸ್ತಾರೆ. ಸ್ಕೂಲಲ್ಲಿ ನಡೆಯುವಂತ ಯಾವುದೇ ರೀತಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದರಲ್ಲಿ ಪ್ರಥಮ ಸ್ಥಾನವನ್ನು ತರ್ತಿದ್ರು. ಇವರು ತಮ್ಮ ಸಣ್ಣ ವಯಸ್ಸಿನಲ್ಲಿ ಚುರುಕು ಸ್ವಭಾವವನ್ನು ಹೊಂದಿದ್ದರು. ಅದು ಯಾವುದೇ ರೀತಿಯ ಕೆಲಸವನ್ನು ನಡೆದರೆ ಆ ಒಂದು ಕೆಲಸವನ್ನು ಮಾಡದೆ ತಿರ್ತಿದ್ದಿಲ್ಲ. ತಂದೆ ತಾಯಿಗಳು ಎಷ್ಟೇ ಮನೆಯಲ್ಲಿ ಕಷ್ಟ ಇದ್ರೂ ಕೂಡ ಇವು ತಮ್ಮ ಮಕ್ಕಳಿಗೆ ಯಾವುದೇ ರೀತಿಯ ಕಷ್ಟವನ್ನು ತೋರಿಸ್ಕೊಳ್ಳೋದಿಲ್ಲ. ಅದು ಒಂದು ವಿದ್ಯಾಭ್ಯಾಸ ಮುಗಿದಾದ್ಮೇಲೆ ಅವರು ಆಕ್ಟಿಂಗ್ ಕಡೆ ಗಮನವನ್ನು ತರ್ತಾರೆ. ಅವರ ತಂದೆ ಬಸ್ ಡ್ರೈವರ್ ಆಗಿ ಕೆಲಸವನ್ನು ಮಾಡ್ತಾರೆ KSRTCಯಲ್ಲಿ, ಮತ್ತೆ ಅವರ ತಾಯಿ ಹೌಸ್ ವೈಫ್. ತಂದೆ ಆದಂತ ಅರುಣ್ ಕುಮಾರ್ ಅವರು ಯಶ್ ಅವರಿಗೆ ಯಾವುದೇ ರೀತಿಯ ಫ್ರೆಂಡ್ಸ್ ಜೊತೆ ಬೆರೆಯಲು ಬಿಡ್ತಿದ್ದಿಲ್ಲ. ಆ ರೀತಿಯ ಒಂದು ಸ್ಟ್ರಿಕ್ಟ್ ಇದ್ರು. ಯಾಕಂದ್ರೆ ಹುಡುಗರ ಜೊತೆ ಸೇರಿದ್ರೆ ಹಾಳಾಗಿ ಬಿಡ್ತಾರೆ ಅಂತ ಒಂದು ಯೋಚನೆ ಕೂಡ ಇತ್ತು. ಕೆಲವೊಂದ್ಸಲ ಅವ್ರ ತಂದೆ ಮಾತನ್ನ ಮೀರಿ ಕೂಡ ಫ್ರೆಂಡ್ಸ್ ಜೊತೆ ಆಡೋಕೆ ಹೋಗ್ತಿದ್ರು. ಇವರು ಸಣ್ಣವರಿದ್ದಾಗಿಂದಲೇ ಚಪ್ಪಾಳೆ ಮತ್ತೆ ಶಿಳ್ಳೆಗೆ ತುಂಬಾ ರೀತಿಯ ಅಡಿಕ್ಟ್ ಅನ್ನು ಆಗ್ಬಿಟ್ಟಿದ್ರು. ಇವರು ಕೊಡುವ ಒಂದು ಪರ್ಫಾರ್ಮೆನ್ಸ್ಗೆ ಎಲ್ಲರೂ ತಮ್ಮ ಸ್ಕೂಲಲ್ಲಿ ಆಗಿರ್ಬೋದು, ತಮ್ಮ ಟೀಚರ್ಸ್ ಆಗಿರ್ಬೋದು, ಅವ್ರು ಬಂದ್ರೆ ಸಾಕು ಹೀರೋ ಅಂತ ಕರ್ತಿದ್ರು. ಆ ಒಂದು ಪದವನ್ನ ತನ್ನ ಮೈಂಡಲ್ಲಿ ಇಟ್ಕೊಂಡು ನಾನು ಇವಾಗ ಆಗಿದ್ರೆ ಹೀರೋನೇ ಆಗ್ಬೇಕಂತ ಆ ಒಂದು ಸಣ್ಣ ವಯಸ್ಸಲ್ಲೇ ಪಣವನ್ನು ತೊಟ್ಟಿದ್ರು. ಇವರಿಗೆ ಸ್ಟೇಜ್ ಫಿಯರ್ ಅಂದ್ರೆ ಏನಂತಾನೆ ಗೊತ್ತಿರಲಿಲ್ಲ. ಪ್ರಾಥಮಿಕ ಶಿಕ್ಷಣ ಆದ್ಮೇಲೆ ಅವರು ತಮ್ಮ ಆಕ್ಟಿಂಗ್ ಕಡೆ ಗಮನವನ್ನು ಹರಿಸ್ತಾರೆ. ಅವರ ತಂದೆ ಆದಂತ ಅರುಣ್ ಕುಮಾರ್ ಅವರು ಅದನ್ನ ತಡೆಗಟ್ತಾರೆ. ತಂದೆ ತಡೆ ಹಾಕೋದಕ್ಕೆ ಮೇನ್ ಕಾರಣ ಏನೆಂದರೆ ಅವ್ರ ಮಗ ಗೌರ್ಮೆಂಟ್ ಆಫೀಸರ್ ಆಗಬೇಕು ಎಂಬ ಆಸೆ ಇರುತ್ತೆ. ಆ ಒಂದು ಕಾರಣದಿಂದ ಯಶ್ ಅವರು ತಮ್ಮ ತಂದೆ ಹೇಳಿದ ಮಾತಿನಂತೆ ಸೆಕೆಂಡ್ PUC ಮುಗಿಸಿ ಅದಾದ್ಮೇಲೆ ಅವರು ಬೆಂಗಳೂರಿಗೆ ತೆರಳುತ್ತಾರೆ. ಕೇವಲ 16ನೇ ವಯಸ್ಸಿನಲ್ಲಿ ತಮ್ಮ ಒಂದು ಊರಿನಿಂದ ಸೀದಾ ಬೆಂಗಳೂರು ಎಂಬ ದೊಡ್ಡ ಸಿಟಿಗೆ ಬಂದು ಕಾಲನ್ನು ಇಡ್ತಾರೆ. ಅವರು ಬೆಂಗಳೂರಿಗೆ ಬಂದು ಇಳಿದಾಗ ಅವರ ಜೇಬಲ್ಲಿ ಇದ್ದಿದ್ದು ಕೇವಲ 300 ರೂಪಾಯಿಗಳು ಮಾತ್ರ. ಜೇಬಲ್ಲಿ ಕೇವಲ 300 ರೂಪಾಯಿ ಇದ್ರೂ ಕೂಡ ಅವರ ಒಂದು ಕನಸು, ಅವರ ಒಂದು ಛಲ ಬಿಡಲಿಲ್ಲ. ಹೀರೋ ಆಗೋಬೇಕೆಂಬ ಆಸೆ ಪ್ರತಿದಿನ ಪ್ರತಿಕ್ಷಣ ಹೆಚ್ಚುತ್ತಲೇ ಇತ್ತು. ಅವರು ಬೆಂಗಳೂರಿಗೆ ಬಂದಾದ್ಮೇಲೆ ಒಂದು ಸ್ಟಾಪ್ ಎಂಬ ಚಿತ್ರಕ್ಕೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಅನ್ನು ಮಾಡ್ತಾರೆ. ಚಿತ್ರದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಮಾತ್ರ ಕೆಲಸ ಮಾಡಿಲ್ಲ, ಬೇರೆ ಎಲ್ಲಾ ರೀತಿಯ ಅಸಿಸ್ಟೆಂಟ್ ಡೈರೆಕ್ಟರ್ ಒಂದು ಕೆಲಸವನ್ನು ಬಿಟ್ಟು ಬೇರೆ ಎಲ್ಲಾ ರೀತಿಯ ಕೆಲಸವನ್ನು ಮಾಡ್ತಿದ್ರು. ಎಕ್ಸಾಂಪಲ್, ಈ ಒಂದು ಸ್ಟಾಪ್ ಚಿತ್ರದಲ್ಲಿ ಕೆಲಸ ಮಾಡುವಂತ ಡೈರೆಕ್ಟರ್ಗಳು ಎಷ್ಟು ಅವರನ್ನ ಟಿವಿಯನ್ನು ತರೋದಕ್ಕೆ ಕೂಡ ಕಳಿಸಿದ್ರು. ಎಷ್ಟೇ ರೀತಿಯ ಅಡೆಚಡೆಗಳು, ಎಷ್ಟೇ ರೀತಿಯ ಕಳ್ಳು ಮುಳ್ಳುಗಳಿಂದ ಕೂಡಿದ್ದರೂ ಸಹ ಆ ಒಂದು ಹೀರೋ ಆಗುವ ಛಲವನ್ನು ಬಿಡಲಿಲ್ಲ. ಆ ಒಂದು ಛಲವನ್ನು ಇಟ್ಕೊಂಡು ತಮ್ಮ ಪ್ರತಿದಿನ ಪ್ರತಿಕ್ಷಣ ಅವರು ಹೀರೋ ಆಗುವ ಒಂದು ಯೋಚನೆಯಲ್ಲಿ ಮುಳುಗಿದ್ರು. ಆದರೆ ಆ ಚಿತ್ರ ಹೆಸರಿನ ತಕ್ಕಂತೆಯೇ ಬರೀ 4 ದಿನಗಳಲ್ಲಿ ಆ ಒಂದು ಚಿತ್ರ ಸ್ಟಾಪ್ ಆಯಿತು. ಈಗ ತಾನೇ ಬೆಂಗಳೂರಿಗೆ ಬಂದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದ ಯಶ್ ಅವರಿಗೆ ಇದು ಒಂದು ದೊಡ್ಡ ಆಘಾತವಾಗಿತ್ತು. ಹೀರೋ ಆಗಲೇಬೇಕು ಎಂಬ ಕನಸನ್ನು ಹೊತ್ತು ತಂದ ಯಶ್ಗೆ ಇದೊಂದು ದೊಡ್ಡ ಆಘಾತವಾಗಿತ್ತು. ಇನ್ನೇನು ಎಲ್ಲ ಮುಗಿಯಿತು, ಇನ್ನ ಊರು ಕಡೆಗೆ ಮುಖ ಮಾಡಿದ ಯಶ್ಗೆ ಇಲ್ಲೊಂದು ದೊಡ್ಡ ಚಮತ್ಕಾರವೇ ನಡೆದು ಹೋಗುತ್ತೆ. ಎಲ್ಲ ಲಗೇಜ್ಗಳನ್ನು ಪ್ಯಾಕ್ ಮಾಡಿ ಮೆಜೆಸ್ಟಿಕ್ ಎಂಬ ಬಸ್ ಸ್ಟ್ಯಾಂಡ್ ದಲ್ಲಿ ನಿಂತಿರ್ತಾರೆ. ಅವರ ಮಾತನ್ನು ಕೇಳಿ ಅವ್ರ ಮನೆ ಕೂಡ ಹೋಗ್ತಾರೆ. ಅವರ ಮನೆ ಎಷ್ಟು ಚಿಕ್ಕದಾಗಿರುತ್ತೆ ಅಂದ್ರೆ ಕೇವಲ ಆ ಒಂದು ಮನೆಯಲ್ಲಿ 2 ಜನ ಮಾತ್ರ ಮಲಗಬಹುದು.
ಮೆಜೆಸ್ಟಿಕ್ ಕಡೆ ಮುಖ ಮಾಡಿದ ಯಶ್ ಆ ಒಂದು ಇಡೀ ರಾತ್ರಿ ಮೆಜೆಸ್ಟಿಕ್ ಅಲ್ಲೇ ಕಳೀತಾರೆ. ಯಾವ ರೀತಿ ಅಂದ್ರೆ ಅಲ್ಲಿ ಪೊಲೀಸರು ಇರ್ತಾರೆ, ಭಿಕ್ಷಕರು ಇರ್ತಾರೆ, ಅದೇ ರೀತಿ ವೇಷವಾಟಿ ಕೂಡ ಮಾಡೋರಿರ್ತಾರೆ. ಇದನ್ನೆಲ್ಲ ನೋಡಿದ ಯಶ್ಗೆ ಬೇರೆ ರೀತಿಯ ಒಂದು ಪ್ರಪಂಚವನ್ನು ಕಾಣ್ಬಿಡುತ್ತೆ. ಒಂದು ಸಂಕಲ್ಪವನ್ನು ಮಾಡ್ಕೋತಾರೆ. ಆ ಸಂಕಲ್ಪ ಏನಂದ್ರೆ, ಇಲ್ಲಿಂದ ಏನಾದ್ರೂ ಪರವಾಗಿಲ್ಲ, ನಾನು ಗಾಂಧಿನಗರದಲ್ಲಿ ಟಾಪ್ ಅಲ್ಲಿ ನಿಂದಿರ್ಬೇಕು, ಹೀರೋ ಆಗ್ಬೇಕನ್ನೋ ಛಲವನ್ನು ತೋರ್ತಾರೆ. ಒಂದು ಸಂಕಲ್ಪದಿಂದ ಯಶ್ ಮತ್ತೆ ಗಾಂಧಿನಗರದ ಕಡೆ ಮುಖವನ್ನು ಮಾಡ್ತಾರೆ. ಅಲ್ಲಿಂದ ಬಂದಾದ್ಮೇಲೆ ಯಶ್ ತನ್ನ ಫ್ರೆಂಡ್ ಸಹಾಯದಿಂದ ಬೆನಕ ನಾಟಕ ಕಂಪನಿಯಲ್ಲಿ ಸೇರ್ತಾರೆ. ಆ ನಾಟಕ ಕಂಪನಿಯಲ್ಲಿ ಕಸ ಗುಡಿಸಿದ ಹಿಡಿದು A to Z ಎಲ್ಲ ಕೆಲಸ ಮಾಡ್ತಿದ್ರು. ಅವರಿಗೆ ತಿಂಗಳ ಸಂಬಳ ಅಂದ್ರೆ 50 ರೂಪಾಯಿ ಮಾತ್ರ. ನಾಟಕದಲ್ಲಿ ಎಲ್ಲ ರೀತಿಯ ಪಾತ್ರವನ್ನು ನಿರ್ವಹಿಸ್ತಾರೆ. ಮತ್ತೆ ಎಮರ್ಜೆನ್ಸಿ ಆಕ್ಟರ್ ಕೂಡ ಆಗಿ ಆ ಒಂದು ಪಾತ್ರದಲ್ಲಿ ನಾಟಕದಲ್ಲಿ ನಿರ್ವಹಿಸ್ತಾರೆ. ಇದೇ ರೀತಿಯ ಪಾತ್ರವನ್ನು ಕೊಟ್ಟರು ಅಚ್ಚುಕಟ್ಟಾಗಿ ಮಾಡುವಂತ ಯಶ್ ಪ್ರತಿಯೊಂದು ಪಾತ್ರದಲ್ಲಿ ತಮ್ಮದೇ ಆದ ಒಂದು ಛಾಪವನ್ನು ಮೂಡಿಸಿರ್ತಾರೆ. ಬೆನಕ ನಾಟಕ ಕಂಪನಿ ಎಂಬುದು ಸರ್ ಶ್ರೀ ಬಿ ವಿ ಕಾರಂತ್ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ನಾಟಕ ಕಂಪನಿ ಸ್ಟಾರ್ಟ್ ಆಗುತ್ತೆ. ಶಿವಕುಮಾರ ಸ್ವಾಮಿಯ ಎಂಬ ನಾಟಕವನ್ನು ಅಚ್ಚುಕಟ್ಟಾಗಿ ಮಾಡ್ತಾರೆ. ಆ ಒಂದು ನಾಟಕದಿಂದ ಎಲ್ಲರ ಗಮನವನ್ನು ಸೆಳೀತಾರೆ. ಈ ನಾಟಕ ಕಂಪನಿಯಲ್ಲಿ ಸೇರಿದ ಯಶ್ಗೆ ಸಂಪೂರ್ಣವಾಗಿ ತಿಡಿ ಬುದ್ಧಿ ಹೇಳಿದವರು ಮತ್ತೆ ನಾಟಕ ಬಗ್ಗೆ ಎಲ್ಲ ಪ್ರತಿಯೊಂದು ಟ್ರೈನಿಂಗ್ ಕೊಟ್ಟಿದ್ದವರು ಶ್ರೀ ಎಸ್ ನಾಗಭರಣ ಸಾರ್ ಅವರು. ನಾಟಕ ಕಂಪನಿಯಲ್ಲಿ ಪ್ರತಿಯೊಂದು ಪಾತ್ರವನ್ನು ನಿರ್ವಹಿಸಿದ ಯಶ್ಗೆ ಧಾರಾವಾಹಿಯ ಫಸ್ಟ್ ಟೈಮ್ ಅವಕಾಶ ಸಿಗುತ್ತೆ. ಇಂದ ಅವರ ಟೆಲಿವಿಷನ್ ಕ್ಯಾರಿಯರ್ ಸ್ಟಾರ್ಟ್ಸ್ ಆಗುತ್ತೆ. 2000ರಲ್ಲಿ ಕನ್ನಡದಲ್ಲಿ ಸೀರಿಯಲ್ ಆದ ನಂದಗೋಕುಲ ಮತ್ತೆ ಪ್ರೀತಿಯಿಂದ ಮೇಲೆ ಅಂತ ಒಂದು ಧಾರಾವಾಹಿಯಲ್ಲಿ ಕೂಡ ಆಕ್ಟ್ ಮಾಡ್ತಾರೆ. ಸೀರಿಯಲ್ ಜೊತೆಗೆ ಬ್ಯಾಚುಲರ್ ಆಫ್ ಆರ್ಟ್ಸ್ ಎಂಬ ಪದವಿಯನ್ನು ಸಹ ಕಂಪ್ಲೀಟ್ ಅನ್ನು ಮಾಡ್ತಾರೆ. ಯಾವುದೇ ಸೀರಿಯಲ್ ಕೊಟ್ಟರು, ಯಾವುದೇ ಪಾತ್ರವನ್ನು ಕೊಟ್ಟರು ಅಚ್ಚುಕಟ್ಟಾಗಿ ಮಾಡ್ತಿದ್ದ ಯಶ್ಗೆ ಸಿನಿಮಾದಲ್ಲಿ ಮೊದಲ ಸಲ ಅವಕಾಶ ಸಿಗುತ್ತೆ. 2007ರಲ್ಲಿ ಫಿಲ್ಮ್ ಡೆಬ್ಯೂ ಸಿಗುತ್ತೆ. ಜಂಬದ ಹುಡುಗಿ ಎಂಬ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರದಲ್ಲಿ ನಟಿಸ್ತಾರೆ. ಆದ್ಮೇಲೆ ಬ್ರೇಕ್ ಥ್ರೂ ಸಿನಿಮಾ ಯಾವುದಂದ್ರೆ ಮೊಗ್ಗಿನ ಮನಸ್ಸು ಇವರ ಫಸ್ಟ್ ಸೋಲೋ ಫಿಲ್ಮ್ ಆಗುತ್ತೆ. ಆ ಫಸ್ಟ್ ಸೋಲೋ ಫಿಲ್ಮ್ ಅಲ್ಲಿ ಅವರು ಫಿಲ್ಮ್ ಫೇರ್ ಅವಾರ್ಡ್ನ ತಗೊಳ್ತಾರೆ. ಮತ್ತೆ ಬೆಸ್ಟ್ ಸಪೋರ್ಟಿಂಗ್ ಕೋ ಆಕ್ಟರ್ ಆಗಿ ಕೂಡ ಈ ಒಂದು ಫಿಲ್ಮ್ಗೆ ಅವಾರ್ಡ್ ಅನ್ನು ಕೂಡ ತಗೊಂತಾರೆ. ತಮ್ಮದೇ ಆದಂತ ಒಂದು ಸ್ಟಾರ್ಡಮ್ ಕ್ರಿಯೇಟ್ ಮಾಡಿದ್ದು ಎಲ್ಲಿಂದ ಅಂದ್ರೆ ಮೊದಲ ಸಲ ಎಂಬ ಮೂವಿಯಿಂದ 2010ರಲ್ಲಿ ಈ ಒಂದು ತಮ್ಮದೇ ಆದಂಥ ಸ್ಟಾರ್ನ ಕ್ರಿಯೇಟ್ ಮಾಡ್ತಾರೆ. ಈ ಒಂದು ಸಿನಿಮಾ ಸೂಪರ್ ಡ್ಯೂಪರ್ ಹಿಟ್ ಕೂಡ ಆಗುತ್ತೆ. ಅದಾದ್ಮೇಲೆ 2013ರಲ್ಲಿ ಗೂಗ್ಲಿ ಎಂಬ ಸಿನಿಮಾ ಬರುತ್ತೆ. ಇದು 75 ಡೇಸ್ನ ಹೋಗಿ ಬ್ಲಾಕ್ ಬಸ್ಟರ್ ಕೂಡ ಆಗುತ್ತೆ. ಆಮೇಲೆ ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಾಚಾರಿ, ಸಂತೋಷ್ ಶೆಟ್ಫಾರ್ವರ್ಡ್, ಇದೇ ರೀತಿಯ ತುಂಬ ಫಿಲ್ಮ್ಗಳು ಬರುತ್ತೆ. ಗೂಗ್ಲಿ ಫಿಲ್ಮಲ್ಲಿ ತುಂಬ ಚೆನ್ನಾಗಿ ಪಾತ್ರವನ್ನು ಮಾಡಿದ ಯಶ್ ಅವರನ್ನು ಕಂಡು ಪ್ರಶಾಂತ್ ನೀಲ್ ಅವರು KGF ಚಿತ್ರದಲ್ಲಿ ನಾಯಕ ನಟನಾಗಿ ಅವಕಾಶವನ್ನು ಕೊಡ್ತಾರೆ. ಈ ಒಂದು ಚಿತ್ರದ ಬಜೆಟ್ 100 ಕೋಟಿ ಆಗಿರುತ್ತೆ. ಆ ಒಂದು ಸಿನಿಮಾ ಕಲೆಕ್ಷನ್ ಮಾಡೋದು ಎಷ್ಟಂದ್ರೆ 250 crores, ಅಂದರೆ 250 ಕೋಟಿ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ. ಅದಾದಮೇಲೆ KGF ಚಾಪ್ಟರ್ 2 ಬರುತ್ತೆ. ಅದರ ಬಜೆಟ್ ಎಷ್ಟಂದರೆ 150 crores. ಅದು ಗಳಿಕೆ ಮಾಡಿದ್ದು 1250 ಕೋಟಿ. ಈ ವಿಡಿಯೋದಲ್ಲಿ ನೋಡಿದಿರಲ್ಲ ಯಾವ ರೀತಿಯ ಒಂದು ಮಿಡಲ್ ಕ್ಲಾಸ್ ಕುಟುಂಬದಲ್ಲಿ, ಒಂದು ಸಣ್ಣ ಕುಟುಂಬದಲ್ಲಿ ಬಂದಿರುವಂಥ ಒಬ್ಬ ವ್ಯಕ್ತಿ ದೊಡ್ಡ ಮಟ್ಟದಲ್ಲಿ ಹೀರೋ ಆಗಿ ನಿಂತಿದ್ದಾರೆ. ಮತ್ತೆ 1000 ಕೋಟಿ ಅಲ್ಲ 2000 ಕೋಟಿಯ ವೆಚ್ಚದಲ್ಲಿ ಸಿನಿಮಾವನ್ನು ನಿರ್ಮಾಣವನ್ನು ಮಾಡ್ತಿದ್ದಾರೆ. ಇದೇ ರೀತಿ ಇವರಿಂದ ಏನು ತಿಳ್ಕೊಬೇಕಂದ್ರೆ ನಾವು ಯಾವುದೇ ರೀತಿಯ ಒಂದು ಕೆಲಸವನ್ನು ಗುರಿಯನ್ನು ನಾವು ಹಿಡ್ಕೊಂಡ್ರೆ ಆ ಕೆಲಸ ಮುಗಿಯೋವರೆಗೂ ಆ ಕೆಲಸದಲ್ಲಿ ಯಾವುದೇ ರೀತಿ ಅಡೆತಡೆಗಳು ಬಂದರೂ ಸಾಕು ಅದನ್ನು ಮೀರಿ ದಾಟಿ ನಮ್ಮ ಗುರಿಯ ಕಡೆ ಸಾಗಬೇಕಂತ ಈ ಒಂದು ವ್ಯಕ್ತಿಯಿಂದ ನಾವು ಗುರುತಿಸಿಕೊಡ್ಬೇಕು. ಯಶ್ ಅವರು ಇನ್ನೊಂದು ಮಾತು ಕೂಡ ಹೇಳಿದ್ದಾರೆ. ಏನಂದ್ರೆ ಒಬ್ಬ ವ್ಯಕ್ತಿ ಸಾಧಿಸ್ತೀನಿ ಅಂತ ಹೊರಟ್ರೆ ಇಡೀ ಜಗತ್ತೇ ಅವನಿಗೆ ಸಾಥ್ ಕೊಡುತ್ತೆ ಅಂತ ಕೂಡ ಹೇಳಿದ್ದಾರೆ. ಒಂದು ಮಾತು 100ಕ್ಕೆ 100 ಸತ್ಯ ಗೈಸ್. ನೀವು ಯಾವುದೇ ಒಂದು ಕಾರ್ಯನ ಮೈಂಡಲ್ಲಿ ತಗೊಳ್ಳಿ ಮತ್ತು ಆ ಒಂದು ಕಾರ್ಯನ ಮುಗಿಯೋವರೆಗೂ ಬಿಡಬೇಡಿ. ಗೊತ್ತಾಗುತ್ತೆ ನಿಮಗೆ ಆ ಒಂದು ಫಲಿತಾಂಶ ಏನು ಅಂತ. ಗೈಸ್ ಈ ವಿಡಿಯೋದಲ್ಲಿ ಯಾವ ರೀತಿ ಯಶ್ ಅವರು ಕಷ್ಟವನ್ನು ಪಟ್ಟಿದ್ದಾರೆ ಮತ್ತು ಯಾವ ರೀತಿ ಹಾದಿ ಇತ್ತು ಅವರು ಹೀರೋ ಆಗುವ ಹಾದಿಯಲ್ಲಿ ಯಾವ ರೀತಿ ಕಷ್ಟ ಇತ್ತು ಎಲ್ಲ ಹೇಳಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನು ಮಾತ್ರ ಮರಿಬೇಡಿ. ಇಂಥದೇ ರೀತಿಯ ಸಾಹಸಕರ ವಿಡಿಯೋನ ಮಾಡ್ತಿರ್ತೀನಿ. ಸಪೋರ್ಟ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ಟೇಕ್ ಕೇರ್, ಬೈ. ಲವ್ ಯು ಆಲ್.